ನೋಡಿ, ರಾಜಕೀಯ ಜಟಾಪಟಿಗಳು ಒಂದೆರಡಲ್ಲ. ಈಗಷ್ಟೇ ಸಿಎಂ ಕುರ್ಚಿ ಜಟಾಪಟಿ ನಡೀತಾ ಇರೋದು ಒಂದು ಹಂತಕ್ಕೆ ಸ್ವಲ್ಪ ಬ್ರೇಕ್ ಸಿಕ್ಕಂತಿದೆ. ಮತ್ತೊಂದು ಕಡೆ KMF ಫೈಟ್ ಕೂಡ ತೀವ್ರವಾಗಿ ಪಡ್ಕೊಳ್ತಾ ಇದೆ. ತೀವ್ರ ರೋಚಕತೆಯನ್ನು ಪಡ್ಕೊಳ್ತಾ ಇದೆ KMF ಎಲೆಕ್ಷನ್. ಪ್ರಬಲ ಆಕಾಂಕ್ಷಿ ನಾನು ಅಂತೇಳಿ ಹಾಲಿ ಅಧ್ಯಕ್ಷ ಭೀಮಾ ನಾಯಕ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಸುರೇಶ್ಗೆ ಪಟ್ಟ ಕಟ್ಟಬೇಕು ಅಂತೇಳಿ DK ಶಿವಕುಮಾರ್ ಅವರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KY ನಂಜೇಗೌಡ ಅವರು ಕೂಡ KMF ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ಭೀಮಾ ನಾಯಕ್ ಮತ್ತು DK ಸುರೇಶ್ ಅವರ ಮಧ್ಯೆ ಬಿಗ್ ಫೈಟ್ ಅಂತೂ ಫಿಕ್ಸು. ಭೀಮಾ ನಾಯಕ್ ಇವರು ಸಿಎಂ ಆಪ್ತರು, DK ಸುರೇಶ್ DK ಶಿವಕುಮಾರ್ ಅವರ ಬ್ರದರ್. ಈ ಬದಲಾವಣೆ ಬಡಿದಾಟದ ಬಳಿಕ ಸಿಎಂ ಮತ್ತು DCM ಮಧ್ಯೆ ಈಗ KMF ಕದನ. ಇಬ್ಬರ ಆಪ್ತರು, ಒಬ್ಬರ ಆಪ್ತರು, ಸಿದ್ದರಾಮಯ್ಯನವರ ಆಪ್ತರು ಭೀಮಾ ನಾಯಕ್. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್. ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅಂತ, ಇವರಿಬ್ಬರ ನಡುವೆಯೂ ಕೂಡ ನೆಕ್ ಟು ನೆಕ್ ಫೈಟ್ ಇರುತ್ತೆ. ಸೊ ಹಾಗಾಗಿ ಇದು ಮತ್ತೊಂದು ರೀತಿಯ ಕದನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ನಲ್ಲಿ. ದೀಪಾ, ತೀವ್ರ ರೋಚಕತೆಯನ್ನು ಪಡ್ಕೊಳ್ತಾ ಇದೆ KMF ಎಲೆಕ್ಷನ್. ಒಂದು ಕಡೆ ಸಿಎಂ ಕುರ್ಚಿ ಜಟಾಪಟಿ ಮುಗೀತು ಅನ್ನೋ ರೇಂಜಲ್ಲಿ ಇರುವಂಥ ಟೈಮ್ನಲ್ಲೇ ಈಗ KMF ಕದನ. ಒಂದು ಕಡೆ ಸಿಎಂ ಆಪ್ತರು, ಮತ್ತೊಂದು ಕಡೆ DK ಸುರೇಶ್ ಅವರ ಬ್ರದರ್. ಸೊ ಇಬ್ಬರ ನಡುವೆ ಪೈಪೋಟಿ ಶುರುವಾಗುತ್ತೆ. ಸೊ ಹಾಗಾಗಿ ಈ ಬೆಳವಣಿಗೆ ಕುರಿತು ಮಾಹಿತಿ ಕೊಡೋದಾದ್ರೆ ಶರತ್ತಿಲ್ಲಿ ಒಂದು ಅಂಶ ಗಮನಿಸಬೇಕು. ಬಮೂಲ್ಗೆ ಅಂದ್ರೆ DK ಸುರೇಶ್ ಅವರನ್ನ ಈ ಹಾಲು ಒಕ್ಕೂಟಕ್ಕೆ ತಂದಿದ್ದೇ KMF ಅಧ್ಯಕ್ಷ ಮಾಡೋದಿಕ್ಕೆ ಅನ್ನುವಂತಹದ್ದು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆದ್ರೆ ಇದೀಗ ನಂಜೇಗೌಡರು ತಾವು ಅಧ್ಯಕ್ಷ ಆಗ್ಬೇಕು, ನನಗೆ ಮಾತು ಕೊಟ್ಟಿದ್ದಾರೆ ಸಿಎಂ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದೇ ಹಾದಿಯಲ್ಲಿ ಭೀಮಾ ನಾಯಕ್ ಅಂದ್ರೆ ಹಾಲಿ ಅಧ್ಯಕ್ಷ ಏನಿದ್ದಾರೆ ಭೀಮಾ ನಾಯಕ್ ಅವರು ಕೂಡ ಹೇಳ್ತಾ ಇರುವಂತಹದ್ದು ನಾನು ಪ್ರಬಲ ಆಕಾಂಕ್ಷಿ, ನಾನು ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರುವಂತಹ. ಹೀಗಾಗಿ ತ್ರಿಕೋನ ಸ್ಪರ್ಧೆ ಅಂತೂ ಇದ್ದೇ ಇದೆ. ಒಂದು ಕಡೆ ನಂಜೇಗೌಡರನ್ನ ಸೈಡ್ ಲೈನ್ ಮಾಡಿದ್ರೂ ಕೂಡ ಭೀಮಾ ನಾಯಕ್ ಮತ್ತೆ DK ಸುರೇಶ್ ನಡುವೆ ದೊಡ್ಡ ಮಟ್ಟಿನ ಫೈಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಇಷ್ಟೇ, ಭೀಮಾ ನಾಯಕ್ ಸಿದ್ದರಾಮಯ್ಯ ಅವರ ಬೆಂಬಲಿತರು ಹಾಗೂ ಅತೀರ ಮಟ್ಟಿನ ಆಪ್ತರು. ಇತ್ತ DK ಸುರೇಶ್ ಅವರನ್ನ ಈ ಒಂದು ಒಕ್ಕೂಟಕ್ಕೆ ಕರೆತಂದಿದ್ದೇ KMF ಅಧ್ಯಕ್ಷ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನ್ನುವಂತಹದ್ದು ಚರ್ಚೆ ಇರೋದ್ರಿಂದ ಅತ್ತ DK ಶಿವಕುಮಾರ್ ಅವ್ರಿಗೂ ತಮ್ಮನಿಗೊಂದು ಹುದ್ದೆಯನ್ನ ನೀಡಬೇಕು, ಪ್ರಬಲವಾದ ಹುದ್ದೆಯನ್ನ ಅನ್ನುವಂತಹದ್ದು ಕೂಡ ಇದ್ದೇ ಇದೆ. ಹಾಗಾಗಿ ಈ ಒಂದು KMF ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ದೊಡ್ಡ ಮಟ್ಟಿನ ಫೈಟ್ ಅಂತೂ ಒಳಗೆ ಏರ್ಪಟ್ಟಿದೆ. ಆದ್ರೆ ಇದು ಯಾವಾಗ ಬಹಿರಂಗ ಆಗುತ್ತೆ ಅನ್ನುವಂತಹದ್ದಕ್ಕೆ ಇನ್ನೂ ಕೆಲ ಕಾಲ ಕಾಯ್ಬೇಕೇನೋ ಅನ್ನುವಂತಹದ್ದಿತ್ತು. ಆದ್ರೆ ಇದೀಗ ಬಹಿರಂಗವಾಗಿ ಭೀಮಾ ನಾಯಕ್ ಅವರು ಹೇಳಿರುವಂತಹದ್ದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಕಿಚ್ಚು ಹಚ್ಚಿದಂತಾಗಿದೆ. ಹಾಗಾಗಿ ಮೂವರ ನಡುವೆ ಇರುವಂತಹದ್ದು ಯಾರಿಗೆ ಒಲಿಯುತ್ತೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ ಮೂರೂ ಜನನು ಕೂಡ ಇದೀಗ ಬೇಕೇ ಬೇಕು ಸ್ಥಾನ ಅನ್ನುವಂತಹ ನಿಟ್ಟಿನಲ್ಲಿ ಇರೋದ್ರಿಂದ ಕಾದ್ ನೋಡ್ಬೇಕಾಗತ್ತೆ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.